ಎಲ್ರಿಗೂ ನಮಸ್ಕಾರ. ಸ್ಕೈ ವರ್ಲ್ಡ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸ್ಯುನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡಿ, ರೆಸ್ಯುನೇಟ್ ಆಗಲಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವತ್ತಿನ ರೀಡಿಂಗ್ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ನಿಮ್ಮ ಜೀವನಕ್ಕೆ ಯಾವ್ಯಾವ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ ಯೂನಿವರ್ಸಿಂದ, ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಆಗ್ತಾ ಇದೆ, ಯಾವ ಹೊಸ ವಿಷಯಗಳು ಬರ್ತಾ ಇದೆ ನಿಮ್ಮ ಲೈಫ್ಗೆ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ನೋಡೋಣ. ಓಕೆ, ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ನನಗೆ ವಾಟ್ಸಪ್ ಮುಖಾಂತರ, ವಾಟ್ಸಪ್ ಕಾಲ್ ಆಗಿರುತ್ತೆ, ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಆಗಸ್ಟ್ ತಿಂಗಳಲ್ಲಿ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಒಂದು ಮೆಸೇಜ್ ನಿಮಗೆ ಬರ್ತಾ ಇದೆ, ಯಾವ ಒಂದು ಸಂದೇಶ ಬರ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ನೋಡೋಣ. ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿಯ ಮೆಸೇಜ್ ನಿಮಗೆ ಬರ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ನೋಡೋಣ. ಓಕೆ, ಒಳ್ಳೆ ರೀತಿಯ ಮೆಸೇಜ್ಗಳು ಬರ್ತಾ ಇದೆ ಲೈಫಲ್ಲಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ನನಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಓಕೆ ಓಕೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಏನೇನೆಲ್ಲ ಮೆಸೇಜ್ ಬಂದಿದೆ, ಯಾವ ರೀತಿಯ ಒಳ್ಳೆ ಸಂದೇಶ ಬಂದಿದೆ, ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಯಾವ ರೀತಿಯ ಒಂದು ಒಳ್ಳೆ ಮೆಸೇಜು, ಕೆಟ್ಟ ಮೆಸೇಜ್ ಯಾವ ಥರ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ನೋಡೋಣ. ಓಕೆ ನೋಡಿ, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಬಹಳ ದಿನಗಳಿಂದ ಯಾವುದೋ ಒಂದು ವಿಷಯಕ್ಕೆ ಕಾಯ್ತಾ ಇದ್ದೀರಾ, ಒಂದು ಕೆಲಸಕ್ಕೆ ಕಾಯ್ತಾ ಇದ್ದೀರಾ, ಅದು ನಿಧಾನ ಆಗ್ತಾ ಇತ್ತು. ಆದರೆ ಈ ಒಂದು ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಫಲಿತಾಂಶ ಬರಲಿದೆ ಅನ್ನೋದು ಯೂನಿವರ್ಸ್ ಮೆಸೇಜ್ ಆಗಿದೆ. ಈ ತಿಂಗಳು ನಿಮ್ಮ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಒಂದು ಕೆಲಸ ಆಗಿರ್ಬೋದು, ಹಣಕಾಸಾಗಿರ್ಬೋದು, ವೈಯಕ್ತಿಕ ಗುರಿಗಳ ಸ್ಥಿರತೆಯನ್ನು ತಗೊಳ್ತೀರಾ. ನಂತರ ಒಂದು ಹೊಸ ಆರಂಭ ಅಂತಾನೆ ಹೇಳ್ಬೋದು ಈ ತಿಂಗಳು. ನೆಕ್ಸ್ಟು ಈ ತಿಂಗಳು ನೀವು ಸ್ವಲ್ಪ ಒಂಟಿತನದಿಂದ ಇರೋಕ್ಕೆ ಇಷ್ಟನ ಪಡ್ತಾ ಇದ್ದೀರಾ. ಯಾಕೆಂದರೆ ಕೆಲವು ಜನರಿಗೆ ಒಂಥರ ನಾನು ದೂರ ಇರಬೇಕು, ನಾನು ಒಂಟಿಯಾಗಿರಬೇಕು ಅಂತ ಅನ್ನಿಸ್ತಿದೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಸ್ವಲ್ಪ ನಾನು ಆಗಿ ಜೀವನನ ಕಳಿಬೇಕು ಅನ್ನೋದು ನಿಮ್ಮ ನಿರ್ಧಾರ ಆಗಿದೆ. ನಿಮ್ಮ ಜೀವನದ ಬಗ್ಗೆ ಸ್ವಲ್ಪ ಆಲೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನೋದು ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ಒಂದು ಒಳ್ಳೆ ನಿರ್ಧಾರ ತಗೊಬೇಕು ಅಂದರೆ ಒಬ್ರು ಒಳ್ಳೆ ನಿಮ್ಮ ಮನೆಯಲ್ಲಿರೋ ಅಂತಹ ಒಂದು ಹಿರಿಯರ ಒಂದು ಮಾತನ್ನ ಕೇಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಂತರದಲ್ಲಿ ಇದು ಒಂದು ಅದ್ಭುತವಾದ ಕಾರ್ಡು ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಒಂದು ಸಂತಸ ಆಗಿರ್ಬೋದು, ಒಂದು ಒಳ್ಳೆ ಸುದ್ದಿ, ಕುಟುಂಬದವರ ಜೊತೆ ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು. ಒಂದು ಶುಭ ಕಾರ್ಯ, ಹೊಸ ಮನೆ ಕಟ್ಟೋವಂಥದ್ದು, ನಿಶ್ಚಿತಾರ್ಥ, ಮದುವೆ, ಯಾವುದಾದರೂ ಒಂದು ಒಳ್ಳೆ ಸಂದರ್ಭ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಈ ತಿಂಗಳಲ್ಲಿ ಅನ್ನೋದು ಹೇಳ್ಬೋದು. ಇಲ್ಲಿ ಎಷ್ಟೋ ಜನ ಲವರ್ಸೇ ಈ ಒಂದು ರೀಡಿಂಗ್ ನೋಡ್ತಾ ಇಲ್ಲ, ಮದುವೆ ಆಗಿರೋರು ಕೂಡ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಅವ್ರಿಗೂ ಕೂಡ ರೆಸ್ಯುನೇಟ್ ಆಗುತ್ತೆ ಅಂತಾನೆ ಹೇಳ್ತೀನಿ. ನಂತರದಲ್ಲಿ ಯಾರ್ಯಾರೆಲ್ಲ ಗಂಡ ಹೆಂಡತಿ ದೂರ ಆಗಿರ್ಬೋದು, ಈ ಥರ ದೂರ ಇದ್ರೆ ಮತ್ತೆ ಒಂದಾಗೋಂಥ ಚಾನ್ಸು ಮತ್ತೊಂದು ಸರಿ ನಿಮಗೆ ಸಿಗ್ತಾ ಇದೆ ಅಂತ ಅನ್ಬೋದು. ನಮಗೆ ಮದುವೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಮದುವೆ ಆಗೋಂಥ ಚಾನ್ಸ್ ಕೂಡ ಬಂದಿದೆ. ಯಾರಾದ್ರೂ ಲವರ್ಸ್ಗಳಿದ್ರೆ ನಮ್ಮ ಮದುವೆಗೂ ಒಂದು ಕ್ಲಾರಿಟಿ ತಗೊಬೇಕು ಅಂದರೆ ಇದು ಒಂದು ಒಳ್ಳೆ ಸಮಯ ಅನ್ನೋದು ಕೂಡ ತೋರಿಸ್ತಾ ಇದೆ. ನಂತರದಲ್ಲಿ ನೀವು ಬಹಳ ದಿನಗಳಿಂದ ಒಂದು ಪರಿಶ್ರಮ ನನಗೆ ಸಿಗ್ತಾ ಇಲ್ಲ, ಒಂದು ಒಳ್ಳೆ ಫಲ ಸಿಗ್ತಾ ಇಲ್ಲ, ನಾನು ತುಂಬಾನೇ ಕಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ತಾಳ್ಮೆಯಿಂದ ಇರಿ, ಒಂದು ಒಳ್ಳೆ ಉತ್ತಮವಾದ ಫಲಿತಾಂಶ ನಿಮಗೆ ಸಿಗುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬಂದಿದೆ. ಸಡನ್ ಆಗಿ ಬದಲಾಗೋ ಅಂಥದ್ದು ಇಲ್ಲಿ ಕಾಣ್ತಾ ಇದೆ. ಅಂದರೆ
ಇಲ್ಲಿ ಎಲ್ಲರಿಗೂ ಕೂಡ ಕೆಟ್ಟದ್ದು ಆಗ್ತಾ ಇದೆ ಅನ್ನೋ ಅರ್ಥ ಅಲ್ಲ. ಕೆಲವರಿಗೆ ಒಂದು ಸಂಬಂಧದ ಸತ್ಯ ಗೊತ್ತಾಗೋಂಥ ಚಾನ್ಸು ಬರ್ತಾ ಇದೆ. ಕೆಲವರಿಗೆ ಕೆಲಸ ಅಥವಾ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನ ನೀವು ಕಾಣ್ತೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ. ಮೊದಲಿಗೆ ಒಂದು ಕಷ್ಟದಂತೆ ಕಂಡ್ರು ಕೂಡ ಮುಂದೆ ನಿಮ್ಮ ಒಂದು ಒಳ್ಳೆ ಜೀವನದಲ್ಲಿ ಒಳ್ಳೇದಾಗುತ್ತೆ, ಒಂದು ಒಳ್ಳೆ ಬದಲಾವಣೆ ಇದೆ. ಯಾವುದೇ ಒಂದು ಸಮಯ ಬಂದ್ರೂ ಹೆದರಬೇಡಿ ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ಈ ತಿಂಗಳು 2 ಅವಕಾಶಗಳು, 2 ದಾರಿಗಳು ನಿಮಗೆ ಸಿಗ್ತಾ ಇದೆ ಅಂತ ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನೀವು ಆಯ್ಕೆ ಮಾಡಬಹುದು. ನಿಮ್ಮ ಪರಿಸ್ಥಿತಿಗೆ ತಕ್ಕಂತ ಹೊಸ 2 ದಾರಿಯಲ್ಲಿ ನಿಮ್ಮ ಒಂದು ದಾರಿಯನ್ನ ನೀವೇ ಆಯ್ಕೆ ಮಾಡ್ಕೊಬಹುದು. ಪ್ರಯಾಣ ಅಥವಾ ಜೀವನದಲ್ಲಿ ಒಂದು ಹೊಸ ಆರಂಭದ ಬಗ್ಗೆ ಯೋಚನೆ ನಡೀತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಣಕಾಸಿನಲ್ಲಿ ಸ್ವಲ್ಪ ಸ್ಥಿರತೆಯನ್ನ ಕಾಣ್ತಾ ಇದ್ದೀರಾ. ವಿಶೇಷವಾಗಿ ಮಹಿಳೆಯರಿಗೆ ಒಂದ್ ಸ್ವಲ್ಪ ಆತ್ಮವಿಶ್ವಾಸ ಮತ್ತೆ ಗೌರವ, ಆರ್ಥಿಕ ಬೆಳವಣಿಗೆ ಕಾಣ್ಬೋದು ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೆಚ್ಚು ಮಹಿಳೆಯರಲ್ಲಿ ಒಂದು ಒಳ್ಳೆ ಅವಕಾಶ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಕುಟುಂಬದಲ್ಲಿ ಒಂದು ನೆಮ್ಮದಿ ಅನ್ನೋದು ಬರ್ತಾ ಇದೆ. ಮಹಿಳೆಯರಿಂದ ಸಹಾಯ ಅಥವಾ ಉತ್ತಮ ಸಲಹೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ಓಕೆ, ವೇಗವಾಗಿ ಒಂದು ಜೀವನ ಚೇಂಜ್ ಆಗೋ ಅಂಥದ್ದಿದೆ. ಅಂದ್ರೆ ನಿಮ್ಗೆ ಒಂದು ಹೊಸ ವ್ಯಕ್ತಿಯ ಆಗಮನ ಆಗ್ಬೋದು. ನಿಮ್ಮ ಜೀವನಕ್ಕೆ ಒಂದು ಹೊಸ ಅವಕಾಶ ಬರ್ಬೋದು. ಬಹಳ ದಿನಗಳಿಂದ ನಿಂತಿದ್ದ ಯಾವುದೋ ಒಂದು ಕೆಲಸ ವೇಗವಾಗಿ ಮುಂದೆ ಬರ್ತಾ ಇದೆ, ವೇಗವಾಗಿ ಮುಂದೆ ಸಾಗುವ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಈ ತಿಂಗಳು ಸಂಪೂರ್ಣವಾಗಿ ಕೆಟ್ಟದ್ದು ಅಲ್ಲ, ಸಂಪೂರ್ಣವಾಗಿ ಸುಲಭವೂ ಅಲ್ಲ. ಒಂದು ಒಳ್ಳೆ ರೀತಿಯ ಆರಂಭ, ಆದರೆ ನಿಧಾನವಾದ್ರೂ ಕೂಡ ಒಂದು ಒಳ್ಳೆ ನಿರೀಕ್ಷಿತ ಬದಲಾವಣೆ ಅಂತೂ ಆಗೇ ಆಗುತ್ತೆ. ನಂತರ ಸಂತೋಷ, ಸ್ಥಿರತೆ, ಒಂದು ಹೊಸ ಅವಕಾಶಗಳು ಕಾಣಿಸ್ತವೆ ನಿಮ್ಮ ಜೀವನಕ್ಕೆ. ತಾಳ್ಮೆ ಕಳ್ಕೊಳ್ಬೇಡಿ. ಕೆಲವು ಬದಲಾವಣೆಗಳು ನಿಮ್ಮ ಒಂದು ಒಳ್ಳೆ ಭವಿಷ್ಯಕ್ಕೆ ಸರಿಯಾದ ಸಮಯಕ್ಕೆ ಬರುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ನಿಮ್ಮ ಒಂದು ಪರಿಶ್ರಮಕ್ಕೆ ಪ್ರತಿಫಲ ಖಂಡಿತ ಸಿಗುತ್ತೆ ಅನ್ನೋದು ಇಲ್ಲಿ ರೀಡಿಂಗ್ ಆಗಿರುತ್ತೆ. ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.